ಹಲೋ ಗಾಯ್ಸ್, ನೆನ್ನೆ ವಿಡಿಯೋದಲ್ಲಿ ನಾನು ಸ್ವಿಗ್ಗಿ ಇನ್ಸೆಂಟಿವ್ಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಇವತ್ತು ನಾನು ತಿಳಿಸ್ಕೊಡ್ತೀನಿ ಸ್ವಿಗ್ಗಿ ಇನ್ಶೂರೆನ್ಸ್ ಬಗ್ಗೆ. ಬನ್ನಿ ಚೆಕ್ ಮಾಡೋಣ. ಇನ್ಸ್ಟಾಮಾರ್ಟ್ ಅಪ್ಲಿಕೇಶನಲ್ಲೇ ನಾವು ಇನ್ಶೂರೆನ್ಸ್ ಬಗ್ಗೆ ಟ್ರ್ಯಾಕ್ ಮಾಡ್ಕೋಬೋದು. ಅಪ್ಲಿಕೇಶನಲ್ಲಿ ನಮಗೆ ಇನ್ಶೂರೆನ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಕ್ಲಿಕ್ ಮಾಡಿದ ನಂತರ ನಮಗೆ ಇದರ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಇನ್ಶೂರೆನ್ಸ್ ಅಮೌಂಟ್ನ ನಾವು ಚೆಕ್ ಮಾಡ್ಕೋಬೋದು. ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ನೋಡುವ ಬನ್ನಿ. ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮಗೆ ಇಲ್ಲಿ ಯಾವಾಗ ಇನ್ಶೂರೆನ್ಸ್ ಕವರೇಜ್ ಆಕ್ಟಿವ್ ಆಗುತ್ತೆ ಅಂತ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನೀವು ಸ್ವಿಗ್ಗಿ ಆ್ಯಪ್ನಲ್ಲಿ ಲಾಗಿನ್ ಆಗಿ ಯಾವುದಾದ್ರೂ ಒಂದು ಡೆಲಿವರಿ ಕಂಪ್ಲೀಟ್ ಮಾಡಿದರೆ ಆ ದಿನದಿಂದ ಮುಂದಿನ 7 ದಿನದವರೆಗೂ ಇನ್ಶೂರೆನ್ಸ್ ಆಕ್ಟಿವಲ್ಲಿ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಎಕ್ಸಾಂಪಲು, ಸೆಪ್ಟೆಂಬರ್ 1ನೇ ತಾರೀಕು ನೀವು ಒಂದು ಆರ್ಡರನ್ನು ಡೆಲಿವರಿ ಮಾಡಿದ್ದೀರಾ ಅಂದ್ಕೊಳ್ಳಿ. ಸೆಪ್ಟೆಂಬರ್ 8ನೇ ತಾರೀಕಿನವರೆಗೂ ನಿಮಗೆ ಇನ್ಶೂರೆನ್ಸ್ ವ್ಯಾಲಿಡ್ ಇರುತ್ತೆ. ಈ ನಡುವೆ ನಿಮಗೆ ಏನಾದರೂ ಅಪಘಾತ ಅಥವಾ ಆಸ್ಪತ್ರೆ ದಾಖಲಾಗುವ ಪರಿಸ್ಥಿತಿ ಬಂದರೆ ನೀವು ಇನ್ಶೂರೆನ್ಸನ್ನು ಕ್ಲೈಮ್ ಮಾಡ್ಕೋಬೋದು. ನಾನು ಯಾವಾಗ ಇನ್ಶೂರೆನ್ಸಿಗೆ ಎಲಿಜಿಬಲ್ ಆಗ್ತೀನಿ ಅನ್ನೋದರ ಬಗ್ಗೆ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ನೀವು ಡೆಲಿವರಿ ಸ್ಟಾರ್ಟ್ ಮಾಡಿದ ತಕ್ಷಣವೇ ನಿಮಗೆ ಇನ್ಶೂರೆನ್ಸ್ ಅನ್ನೋದು ಆಕ್ಟಿವ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ. ಸ್ವಿಗ್ಗಿಯಲ್ಲಿ ಒಟ್ಟು 4 ಲೆವೆಲ್ಗಳಿದ್ದಾವೆ: ಹೀರೋ, ಸೂಪರ್ ಸ್ಟಾರ್, ಸ್ಟಾರ್ ಮತ್ತು ಮೆಗಾ ಸ್ಟಾರ್ ಅಂತ. ನೀವು ಎಷ್ಟು ಆರ್ಡರ್ ಡೆಲಿವರಿ ಮಾಡ್ತೀರೋ ನಿಮ್ಮ ಲೆವೆಲ್ ಅಷ್ಟೇ ಹೆಚ್ಚಾಗುತ್ತೆ. ಇನ್ಶೂರೆನ್ಸ್ ಲಾಭಗಳು ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ. ಇಲ್ಲಿ ಇನ್ಶೂರೆನ್ಸಲ್ಲಿ ಏನೆಲ್ಲ ಕವರ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಆಗಿ 28 ಗಂಟೆಗಿಂತ ಹೆಚ್ಚು ಕಾಲ ಅಡ್ಮಿಟ್ ಆದರೆ ಖರ್ಚು ಸಿಗುತ್ತೆ. ಹುಷಾರಿಲ್ಲದೆ ಆಸ್ಪತ್ರೆ ಸೇರಿದ್ರೂ ಕವರೇಜ್ ಇರುತ್ತೆ. ಆಸ್ಪತ್ರೆ ಸೇರುವ 30 ದಿನಗಳ ಮುಂಚಿನ ಮತ್ತು ಡಿಸ್ಚಾರ್ಜ್ ಆದ 60 ದಿನಗಳ ನಂತರದ ಮೆಡಿಕಲ್ ಖರ್ಚು ಕೂಡ ಫ್ರೀಯಾಗಿ ಸಿಗುತ್ತೆ. ಆಕ್ಸಿಡೆಂಟ್ OPD ಕೂಡ ಇದೆ. ಅಂದ್ರೆ ಹಾಸ್ಪಿಟಲ್ ಅಡ್ಮಿಟ್ ಆಗದೆ ಮಾಡುವ ಸಣ್ಣ ಪುಟ್ಟ ಚಿಕಿತ್ಸೆಗೆ 10,000ದವರೆಗೂ ಕವರೇಜ್ ಸಿಗುತ್ತೆ. ಆಂಬ್ಯುಲೆನ್ಸ್ ಕವರ್ ಅಂತ ಕೂಡ 10,000 ನಿಮಗೆ ಸಿಗುತ್ತೆ. ಆಕ್ಸಿಡೆಂಟ್ನಿಂದ ಸಾವು ಅಥವಾ ಅಂಗವೈಕಲ್ಯ ಏನಾದರೂ ಉಂಟಾದರೆ ಇನ್ಶೂರೆನ್ಸ್ ಮೊತ್ತ ಸಿಗುತ್ತೆ ನಿಮಗೆ. ಆ ಕುಟುಂಬದ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ನೆರವಾಗ್ತೀವಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಆಗಿ ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ಹಣಕಾಸಿಗೆ ನೆರವು ಆಗ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಹೆರಿಗೆ ಖರ್ಚು ಮತ್ತು ಮೊಬೈಲ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. OPD ಅಂದರೆ ಏನು ಅಂತ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಹಾಸ್ಪಿಟಲ್ ಅಡ್ಮಿಟ್ ಆಗದೆ ಮಾಡುವಂಥ ಚಿಕಿತ್ಸೆ. ಇದು ಕ್ಲೈಮ್ ಮಾಡಲಿಕ್ಕೆ ಡಾಕ್ಟರ್ ಕನ್ಸಲ್ಟೇಷನ್ ಬೇಕು, ಎಕ್ಸ್ರೇ ಮತ್ತು ಟೆಸ್ಟ್ಗಳ ಸರ್ಟಿಫಿಕೇಟ್ ಬೇಕು, ಮೆಡಿಸಿನ್ ಬಿಲ್ಗಳು ಕೂಡ ಬೇಕು ಇದನ್ನು ಕ್ಲೈಮ್ ಮಾಡಲಿಕ್ಕೆ. ಸೊ ಇಲ್ಲಿ ಲಾಸ್ ಆಫ್ ಪೇ ಯಾವ ರೀತಿ ಕೊಡ್ಬೋದು ಅಂತ ಚೆಕ್ ಮಾಡ್ಕೋಬೋದು. ಆಕ್ಸಿಡೆಂಟ್ ಏನಾದರೂ ಆಗಿ ನೀವು ಗಾಯದ ಕಾರಣಗಳಿಂದ ನಿಮಗೇನಾದರೂ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗದಂಥ ಸಂದರ್ಭದಲ್ಲಿ ಕಾಂಪನ್ಸೇಷನ್ ಅಮೌಂಟ್ ಅನ್ನೋದು ನಿಮಗೆ ಕ್ರೆಡಿಟ್ ಆಗುತ್ತೆ. ಇದು ಸಿಗಬೇಕಂದ್ರೆ ನೀವು OPD ಇನ್ಶೂರೆನ್ಸನ್ನು ಕ್ಲೈಮ್ ಮಾಡಿರಬೇಕು ಮತ್ತು ಹಾಸ್ಪಿಟಲ್ ಸೇರಿದ ರೆಕಾರ್ಡ್ ಕೂಡ ಇರಬೇಕು. ಮೆಟರ್ನಿಟಿ ಬೆನಿಫಿಟ್ ಬಂದು ಲೇಡೀಸ್ ಡೆಲಿವರಿ ಎಕ್ಸಿಕ್ಯೂಟಿವ್ಗೆ ದೊರಕುತ್ತೆ. ನಾರ್ಮಲ್ ಡೆಲಿವರಿಗೆ 25,000, ಸಿಸೇರಿಯನ್ನಿಗೆ ಬಂದು 40,000ದವರೆಗೂ ಕವರೇಜ್ ಸಿಗುತ್ತೆ. ಹೆರಿಗೆ ಸೌಲಭ್ಯ ಬಂದುಬಿಟ್ಟು ಮೊದಲ 2 ಮಕ್ಕಳಿಗೆ ಮಾತ್ರ ಸಿಗುತ್ತೆ. ಮೆಗಾಸ್ಟಾರ್ ಟೈರ್ನಲ್ಲಿರುವ ಮಹಿಳೆಯರು ಈ ಇನ್ಶೂರೆನ್ಸನ್ನು ಯೂಸ್ ಮಾಡ್ಕೋಬೋದು.